ಗೊಂಬೆನಾಡು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ಕಾಯಿ ತಗೊಂಡು. ಸೊ ನನ್ನ ಗಾಡೀಲಿ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ನಾನು ತಗೊಂಬಂದಿರೋದು ಪಚ್ಚಬಾಳೆಹಣ್ಣು. ಇಲ್ಲಿ ಯಾಲಕ್ಕಿ ರೈಟು ಏನೆಲ್ಲ ನಡೀತೈತೆ ಅಂತಂದ್ಬಿಟ್ಟು ಇಲ್ಲಿ ಬಜಾರು ಕೂಗ್ತಾರೆ. ಈಗ ಪಚ್ಚಬಾಳೆಹಣ್ಣು ಕೂಗ್ತಾವ್ರೆ ನೋಡಿ, ಎಷ್ಟು ಜನ ಅವರೇ. ಇವರೆಲ್ಲ ಖರೀದಿ ಮಾಡೋರೆ ತುಂಬ ಜನ ಇರ್ತಾರೆ. ಅಂದರೆ ಇಲ್ಲಿಂದ ಬೇರೆ ಕಡೆ ಎಲ್ಲ ರಫ್ತು ಆಯ್ತದೆ. ಸೊ ಬೀಟ್ ಕೂಗ್ತಾರೆ. ₹9. ₹9 ಅಂದರೆ ₹19 ಪಚ್ಚಬಾಳೆ ₹9 ಆಯಿತು. ಕೆಜಿ ಬರೀ ₹9, ಕೇವಲ ₹9. ಇವತ್ತು ಸೆಪ್ಟೆಂಬರು 27ನೇ ತಾರೀಕು. ಒಂದೊಂದು ದಿನ ಒಂದೊಂದು ರೀತಿ ಬಜಾರ್ ನಡೀತದೆ. ದಿನನಿತ್ಯ ಬೇರೆ ಬೇರೆ ಬಜಾರ್ ನಡೀತದೆ. ಈಗ ಏಲಕ್ಕಿ ಬಾಳೆಹಣ್ಣು ₹35, ₹36, ₹37, ₹40, ₹41, ₹42, ₹43, ₹44, ಮುಸರಿ ಪರಮೇಶ. ಮೀಡಿಯಂ ಇದು ₹25, ₹26, ₹27, ₹28, ₹30, ₹31, ₹32, ₹33, ₹34, ₹35, ₹36, ₹37, ₹38, ₹38, ₹39, ಮುಸರಿ ಹೆಸರು ಲೋಕಿ. ನೋಡಿದ್ರಲ್ಲ, ಇದು ಬಜಾರ್ ಏನಂದರೆ ಅವ್ರಿಗೆ ಹೇಳಿದೆ ಲಾಸ್ಟು. ಅಂದರೆ ಇಲ್ಲಿ ಖರೀದಿ ಮಾಡೋರು ಕೂಗ್ತಾರೆ ಇಷ್ಟಿಷ್ಟಕ್ಕೆ, ಅಂದರೆ 45, 46 ಈ ಥರ ಕೂಗಕೊಂಡು ಹೋಗ್ತಾರೆ. ಯಾರು ಕೂಗಿರ್ತಾರೆ ಲಾಸ್ಟು ಅವ್ರಿಗೆ ಈ ಕಾಯಿ ಸೇಲ್ ಆಗಿರುತ್ತೆ. ಅಂದರೆ ಈಗ ಅಷ್ಟನ್ನ ಒಬ್ಬರು ತಗೊಂಬಂದಿರ್ತಾರೆ, ಅಷ್ಟು ಒಬ್ಬರು ತಗೊಂಬಂದಿದ್ರೆ ಅಷ್ಟನ್ನು ಒಬ್ಬರು ತಗೊಂಡೋಗ್ತಾರೆ. ಅಂದರೆ ಯಾರು ಕೂಗಿರ್ತಾರೆ ಅವ್ರು ತಗೊಂಡೋಗಿರ್ತಾರೆ. ಈಗ ಒಳ್ಳೆ ಕಾಯಿ ಐತೆ. ಆದರೆ ಒಂದು ವಿಚಾರ, ಇವತ್ತು ನಡೆಯೋ ಬಜಾರು ನಾಳಿಕೆ ಏನು ಈ ಥರ ಐತೆ ಅಂತ ಎಲ್ಲ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಮತ್ತು ಖರೀದಿ ಮಾಡೋರು ₹51, ₹52, ₹52, ₹53, ₹54, ಮುರ್ಸರಿ ನೋಡಿ. ಈ ಕಾಯಿ ₹54 ಸೇಲ್ ಆಗಿದೆ. ಏನ್ ಮಾಡಿ ವಿಡಿಯೋ ಬೇರೆ ಇಲ್ಲಿಗೆಲ್ಲ ಅದು ಟೋಟಲು ಪ್ರತಿದಿನನೂ ಇದೇ ರೀತಿ ಕಾಯಿಗಳು ಬರುತ್ತೆ. ಆದರೆ ಇವತ್ತೊಂದೇ ದಿನ ಹೆಚ್ಚು ಕಮ್ಮಿ ಚನ್ನಪಟ್ಟಣದ್ರಲ್ಲಿ, ಗೊಂಬೆನಾಡು ಚನ್ನಪಟ್ಟಣದ್ರಲ್ಲಿ 45-50 ಟನ್ ಗಂಟ್ಲು, ಹೆಚ್ಚು ಕಮ್ಮಿ ಅಂದಾಜು 50 ಟನ್ ಗಂಟ್ಲು ರೈತರುಗಳು ಈ ಥರ ತಗೊಂಬಂದವ್ರೆ. ಇದೊಂದೇ ಜಂಕ್ಷನ್ ಅಲ್ಲ, ಇದೇ ರೀತಿ ಒಂದು 2-3 ಜಂಕ್ಷನ್ ಅವೆ. ಅಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ, ಈ ಮಾರ್ಕೆಟಲ್ಲಿ ಈ ಥರ ಬೆಳಗ್ಗೆನೇ ಅಂದರೆ 5 ಗಂಟೆ 6 ಗಂಟೆಗೆ ಬಂದ್ಬಿಟ್ಟು ಇದೆಲ್ಲ ಈ ಥರ ಎಲ್ಲನೂ ಮಡಿಕೊಂಡು ವ್ಯಾಪಾರ ಆದಮೇಲೆ ಅವರು ದುಡ್ಡು ಅಮೌಂಟ್ ಎಲ್ಲನೂ ಸೆಟ್ಲ್ಮೆಂಟ್ ಮಾಡಿಸ್ಕೊಂಡು ಹೋಗೋದು. ನೋಡ್ತಾ ಇದ್ದೀರಲ್ಲ, ಈ ರೈತರು ಬೆಳೆ ಬಗ್ಗೆ ರೈತರನ್ನೇ ಕೇಳೋಣ ಬನ್ನಿ. ಸೊ ಅಲ್ಲಿವರೆಗೂ ನಾನು ಮಾರ್ಕೆಟ್ ತೋರಿಸ್ಕೊಂಬತ್ತೀನಿ. ಅಂದರೆ ರೈತರು ಕೇಳಿದೆ, ಈಗ ಕಾಯಿಗಳಿರೋ ರೈತರು ಕೇಳಿದೆ. ಅವರೇನೋ ಒಂದು ಸ್ವಲ್ಪ ಇದು ಆಕ್ಷನ್ ಆಗೋ ಗಂಟೆ ಮಾತಾಡೋದು ಬೇಡ, ಆಮೇಲಿಂದ ಒಂದು 5 ನಿಮಿಷ ಮಾತಾಡ್ತೀನಿ ಅಂದರು. ಸೊ ಮಾರ್ಕೆಟ್ ತೋರಿಸ್ಕೊಂಬತ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ಮಾರ್ಕೆಟು. ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ವಾಯ್ಸು ನೀಟಾಗಿ ಕೇಳಿಸ್ತಾ ಇಲ್ಲ, ಅಂದರೆ ವಾಯ್ಸ್ ನೀಟಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ತರಕಾರಿ ವ್ಯಾಪಾರ, ಕಾಯಿನ ವ್ಯಾಪಾರ. ಹಾಲೆ ಲೈಲ್ಯಾಂಡ್ಗೆ ಲೋಡ್ ಮಾಡ್ತಾವ್ರೆ.
ಇದು ಸಂತೆ ಮಳ. ಸೊ ಬಾಳೆಕಾಯಿ ಬೆಳೆದಿರೋರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇವತ್ತು ಪಚ್ಚ ಬಾಳೆಹಣ್ಣು 9 ರೂಪಾಯಿನಂಗೆ ಸೇಲಾಗಿರೋದು. 9 ರೂಪಾಯಿ 10 ರೂಪಾಯಿ kg. ಹಣ್ಣೊಂದು ಧ್ವನಿ ಹೆಂಗೈತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್. 10, 11, 12, 13, 14, 15, 15, 16, 20, 21, 22, 23, 24, 25, 30 ರೂಪಾಯಿ, 31 ರೂಪಾಯಿ, 32 ರೂಪಾಯಿ, 32, 32, 32, 32 ಮುಗಿಸ್ರಿ ರಮೇಶ. ಅದು ಪಚ್ಚಬಾಳೆ ಎರಡು ಗುಡ್ಡ 800 ರೂಪಾಯಿಗೆ ಸಾರಾ ಸೆಟ್ಟು ಈ ಕಾಯಿಗಳು. ಅಂದರೆ ಚೀಕಾಗಿರ್ತಾವಲ್ಲ ಅಂಥವನ್ನ ಒಟ್ಟುಗೂಡಿಸಿ ಒಂದು ಜಾಗಕ್ಕೆ ಆ ಥರ ಇಟ್ಟಿರ್ತಾರೆ. ಸೊ ಉಂಡೆ ವ್ಯಾಪಾರ, ಅದು ಉಂಡೆ ವ್ಯಾಪಾರ. 800 ರೂಪಾಯಿಗೆ 850 ರೂಪಾಯಿಗೇನೋ ಸಮಥಿಂಗು ಅದೆಲ್ಲ ಸೇಲ್ ಆಗೈತೆ. ಒಂದು ಹೆಚ್ಚು ಕಮ್ಮಿ ಒಂದು 12-13 ಗೊನೆ ಇರ್ಬೋದು. ಅಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಚೀಕಾಗಿರ್ತದೆ ಅಷ್ಟೇ. ಈಗ ನಾನು ರೈತರ ಬಗ್ಗೆನೇ ಮಾತಾಡಿಸ್ಬೇಕು ಅಂದರೆ ರೈತರನ್ನೇ ಮಾತಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅವ್ರ ಕಾಯಿನೆಯ ಬೀಟ್ ಆಯ್ತೈತೆ. ಇದೆಲ್ಲ ಒಂದೇ ಐಟಮ್. 50 ರೂಪಾಯಿ, 51 ರೂಪಾಯಿ, ಸಣ್ಣ ಬಂದ್ರೆ ತೆಗಿದಣ್ಣ. 52 ರೂಪಾಯಿ, ಸಣ್ಣ ಬಂದ್ರೆ ತೆಗಿಬಹುದು. 53 ರೂಪಾಯಿ, 54 ರೂಪಾಯಿ, 55 ರೂಪಾಯಿ, 56 ರೂಪಾಯಿ, 57 ರೂಪಾಯಿ, 57, 57, 57, 57, 57 ಮುರ್ಸರಿ. 57 ರೂಪಾಯಿಗೆ ಈ ಕಾಯಿಗಳೆಲ್ಲ ಸೇಲ್ ಆಗವೆ. ಸೊ ಇವರೇ ಈ ಕಾಯಿನ ಮಾಲೀಕರು. ಇವ್ರದ್ದೇ ಈಗ ಟಾಪನ್ನು 57 ರೂಪಾಯಿ. ಹೆಂಗೆ ಅನ್ನಿಸ್ತೈತೆ ನಿಮಗೆ? ಹುಸಿ ಬಂಡವಾಳ ಬರಲಿಲ್ಲ ಅಂತ ಬಿಸಿ. ಬಂಡವಾಳ ಬರಲಿಲ್ಲ ಅಂತದಾ? ಕಷ್ಟನೇ ಕಣ್ರಿ, ಏನು ಮಾಡ್ತೀರಾ? ಪ್ರತಿಯೊಂದು ಕಷ್ಟ ಇದೆ. ಇಷ್ಟಪಟ್ಟು ಮಾಡ್ತೀವಿ, ಲಾಭ ಬಂದಿಲ್ಲ. ಪ್ರಯತ್ನ ಮಾಡ್ತಾನೆ ಇರ್ತೀವಿ, ನೋಡೋಣ ಇನ್ನು ಭಗವಂತನ ಇಚ್ಛೆ. ಇದಕ್ಕೆ ಏನೆಲ್ಲ ಖರ್ಚು ಹಾಕಿದ್ರೆ? ಅಂದರೆ ನೀವು ತೋಟಗಳಿಗೆ ಎಷ್ಟು? ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ, ಹಾಂ, ಬರೀ ಕೆಮಿಕಲ್ಲು ಗೊಬ್ಬರ ಹಾಂ ಅಷ್ಟೇ ಕೊಟ್ಟಿರೋದು. ಇದು ಚೆನ್ನಾಗಿ ಬಂದಿದೆ. ಗೊಬ್ಬರ ಕೊಟ್ಟಿದ್ದು ಆ್ಯಕ್ಚುಲಿ ಚೆನ್ನಾಗಿ ಬಂದಿಲ್ಲ. ಹಾಂ, ಗೊಬ್ಬರ ಕೊಟ್ಟಿದ್ದು ಚೆನ್ನಾಗಿ ಬಂದಿಲ್ಲ. ಗೊಬ್ಬರ ಕೊಟ್ಟು ಚೆನ್ನಾಗಿ ಬಂದಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿ ಇವೆಲ್ಲನೂ ಮೇಂಟೈನ್ ಮಾಡಿರೋದಕ್ಕೆ ಗೊಬ್ಬರ ಕೊಟ್ಟು ಚೆನ್ನಾಗಿ ಬಂದಿಲ್ಲ ಸ್ವಾಮಿ. ಹಾಂ, ಗೊಬ್ಬರ ಹಾಕ್ತೇವೆ ಚೆನ್ನಾಗಿ ಬಂದಿದೆ. ಗೊಬ್ಬರ ಹಾಕ್ತೇ ಇರೋ ಚೆನ್ನಾಗಿ ಬಂದವೆ. ಗೊಬ್ಬರ ಕೊಟ್ಟಿದ್ದು ರೋಗ ಬಂದಿದೆ. ಈಗ ನೀವು ಇದೇ ಫಸ್ಟ್ ಟೈಮ್ ತಗೊಬಂದಿರೋದಾ? 4ನೇ ಸಲ. 4ನೇ ಸಲ ತಗೊಬಂದಿರೋದು. 4ನೇ ಸಲಿಗೆ ಈ ಸಲನೇ ಕಮ್ಮಿ ರೇಟು ಅಥವಾ ಮೊದಲಕ್ಕಿಂತಲೂ ಜಾಸ್ತಿ ರೇಟ್ ಸಿಕ್ಕೈತೆ? ಈಗ ಅಂದಾಜು ಕಮ್ಮಿ ರೇಟ್ಗೆ ಯಾವತ್ತು ಹೋಗಿತ್ತು? ನೆನ್ನೆ ಹೋಗಿತ್ತು. ಎಷ್ಟರಂಗೆ? 50 ರೂಪಾಯಿ. ನನಗೆ ಒಂದೊಂದು ದಿನ ಒಂದೊಂದು ಥರ ಬಜಾರು. ಈಗ ನೀವು ತೋಟಗಳಿಗೆ ಎಷ್ಟು ಬಂಡವಾಳ ಹೂಡಿದ್ರಿ? ನಾನು 3,20,000 ಎಷ್ಟು? 3,20,000. 3,20,000ಕ್ಕೆ ಈಗ ನಿಮಗೆ ಆದಾಯ ಎಷ್ಟು ಬರ್ಬೋದು? ಒಂದು 20. ಅಲ್ಲಿಗೆ 3,20,000 ನೀವು ಖರ್ಚು ಮಾಡಿದಿರಿ. 2 ಲಕ್ಷ ನಿಮಗೆ ಲಾಸ್.